ಬಿಜಾಪುರದಲ್ಲಿದ್ದರು. ಇವರು ಆದಿಲ್ಶಾಹಿ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಸಾಕಷ್ಟು ಶ್ರೀಮಂತಿಕೆ, ಆಳು ಕಾಳುಗಳು ಎಲ್ಲವನ್ನೂ ಇದ್ದರೂ ಮೂಲತಃ ಮನೆತನದವರು ಆಗಿದ್ದರಿಂದ ತಂದೆಯ ಅಧೀನದಲ್ಲಿಯೇ ಅವರು ಶಾಸ್ತ್ರವನ್ನು ಕಲಿತು ಎಲ್ಲ ವೇದೋಪನಿಷತ್ತುಗಳ ಘಂಟಾಧಾರವಾಗಿ ಹೇಳ್ತಾ ಅವರು ಈ ವಚನ ಸಾಹಿತ್ಯ ಮತ್ತು ಸೂಫಿ ಸಂತ ಸಾಹಿತ್ಯವನ್ನು ಮತ್ತು ಜನಪದೀಯ ಸಾಹಿತ್ಯವನ್ನು ಎಲ್ಲವನ್ನೂ ಅರಿತುಕೊಂಡಿದ್ದರು. ಹೀಗಾಗಿ ಅವರ ದಾಸ ಸಾಹಿತ್ಯದಲ್ಲಿ ಅವರು ಮಾಡತಕ್ಕಂಥ ಸಾಧನೆಯನ್ನು ನಾವು ನೋಡಬೇಕಾದ್ರೆ ಒಂದೇ ವಸ್ತು ವಿಷಯಕ್ಕೆ ಸಂಬಂಧಿಸಿದ್ದು ಅಂತ ಇಲ್ಲ, ಹಲವಾರು ವಿಷಯಗಳನ್ನು ಸಾಮಾಜಿಕವಾಗಿ ಅವರು ಕೊಟ್ಟಿದ್ದಾರೆ. ಅವರು ಯೋಗ ಮಾರ್ಗದ ಮೂಲಕ ಅವರು ತಮ್ಮ ಭಗವಂತನನ್ನು ಕಂಡು ದಾಸತ್ವವನ್ನು ಸ್ವೀಕರಿಸಿದವರು. ಅಂಥವರ ಸಾಹಿತ್ಯವನ್ನು ಒಂದು ಅವಲೋಕನ ಮಾಡೋಣ. ಅವರು ಒಟ್ಟಾರೆ ಸಾಹಿತ್ಯವನ್ನು ಬರೆದಿದ್ದು 700 ಚಿಲ್ಲರೆಗಳು ಬರೆದಿದ್ದರೆ ಅದರಲ್ಲಿ 300 ಸಮೀಪ ಶ್ರೀಹರಿಯ ಮೇಲಿನೇ ಹೆಚ್ಚಾಗಿ ಬರೆದಿದ್ದಾರೆ. ಎಲ್ಲಿ ಅಂತಂದರೆ, ಎಲ್ಲಿ ಶ್ರೀಹರಿ ನಾಮದ ಘೋಷ ಅಲ್ಲಿ ಸಕಲ ಸುಖ ಸಂತೋಷ ಎಂಬ ಸಾಹಿತ್ಯವನ್ನು ಅವರು ಬರೆದಿದ್ದಾರೆ. ಇನ್ನು ಮುಂದೆ ಹೇಳಬೇಕು ಅಂದರೆ, ನಾವು ಭಗವಂತನನ್ನು ನಾವು ಪೂಜೆ ಮಾಡ್ತೀವಿ, ಆದರೆ ಭಗವಂತನ ನಾವು ಪೂಜೆ ಮಾಡಿ ನಾವು ಭಗವಂತನ ಕಾಣಬೇಕಾದ್ರೆ ನಾವು ಯಾವ ರೀತಿ ಇರಬೇಕು? ತಂದೆ ತಾಯಿ ಬಂಧು ಬಳಗ ಅವರಲ್ಲಿ ನಾವು ಕುಲಕೋಟಿ ಬಂಧು ಬಳಗದವರು ಕಾಣಬೇಕು ಅನ್ನಲಿಕ್ಕೆ ಹರೇ ತಾಯಿ ತಂದೆ ಎನ್ನಬೇಕು, ಹರೇ ಬಂಧು ಬಳಗ ಎನ್ನಬೇಕು, ಹರೇ ಆಪ್ತ ಮೈತ್ರ ಎನ್ನಬೇಕು ಮತ್ತು ಕುಲಕೋಟಿ ಬಳಗ ಅನ್ನಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ನಾವು 3 ಹೊತ್ತು ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇವೆಲ್ಲ ದೇವ್ರನ್ನ ನೆನಿಬೇಕು ಅಂತ ಹೇಳಿದಾಗ ಏನಾಗ್ತದಂದ್ರೆ, ನಾವಿಷ್ಟು ಬೆಳಗ್ಗಿನಿಂದ ನಾವು ಸಾಯಂಕಾಲದವರೆಗೂ ಕೇಳ್ಕೋತಾ ಬಂದಿದ್ದೀವಿ. ಶರಣ ಸಾಹಿತ್ಯ ಆಗಲಿ, ದಾಸ ಸಾಹಿತ್ಯ ಆಗಲಿ, ಜಾನಪದ ಸಾಹಿತ್ಯ ಆಗಲಿ, ದಾರ್ಶನಿಕರು ಮತ್ತು ಪಂಡಿತರು ಮತ್ತು ಎಲ್ಲ ಶರಣರು ದಾಸರು ಕೊಟ್ಟಂಥ ನುಡಿಗಳನ್ನ ನಾವು ಅನುಸರಿಸಿ ನಡಿಬೇಕಾತಂತಂದ್ರೆ ಯಾವಾಗಲೂ ನಮ್ಮ ಏಕಾದಶ ಇಂದ್ರಿಯಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಕರ್ಮಗಳು, ಮನಸ್ಸುಗಳು ಇವುಗಳು ಎಲ್ಲವನ್ನು ನಾವು ಸೀಮಿತದಲ್ಲಿ ಇಟ್ಟುಕೊಂಡಾಗ ಮಾತ್ರ ನಾವು ಎಲ್ಲರ ಹೇಳಿಕೆಯನ್ನು ನಾವು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದೆ. ಇನ್ನು ಇವರು ಯೋಗ ಮಾರ್ಗದಲ್ಲಿ ಕಂಡಂಥ ದೇವ್ರನ್ನ ಯಾವ ರೀತಿ ಅನುಭವ ಪಡ್ಕೊಂಡ್ರು ಅನ್ನೋದನ್ನು ಹೇಳ್ತಾರೆ. ಹೇಗೆ ಅಂತಂದ್ರೆ, ಏನೋ ಎಂತೋ ತಿಳಿಯದು ಸ್ವಾನಂದದ ಸುಖದ ಆಟ, ಒಳಗೋ ಹೊರಗೋ ಬೈಗೋ ಬೆಳಗೋ ಕಾಳು ಬೆಳದಿಂಗಳು, ಮಳೆಯೋ ಮಿಂಚೋ ಒಳಗೋ ಸುಳು ತಿಳಿಯದ ಕಳೆ ಕಾಂತಿಗಳು. ಅಂದ್ರೆ ಯೋಗವನ್ನು ಕಲಿಬೇಕಾದ್ರೆ 12 ವರ್ಷ ಬೇಕಾಗ್ತದೆ. ಆದರೆ ಇವರು 11 ತಿಂಗಳೊಳಗೆ ಯೋಗವನ್ನು ಕಲಿತಾಗ ಅವರಿಗೆ ಅಪರೋಕ್ಷ ಜ್ಞಾನ ಆಯಿತು, ಭಗವಂತನನ್ನು ಕಂಡ್ರು. ಅವಾಗ ಹೆಂಗಾಯ್ತು ಅಂತಂದ್ರೆ ಅವ್ರಿಗೆ ಹಗಲು ರಾತ್ರಿ ಒಳಗೆ ಹೊರಗಾಯ್ತು ಹೆಂಗಾಯ್ತು ಅದ್ರ ಬಗ್ಗೆ ತಿಳಿಲಿಲ್ಲ, ಅಂಥ ಒಂದು ಸ್ವಾನಂದ ಆಯಿತು. ಆ ಸ್ವಾನಂದ ಅನ್ನೋದನ್ನು ನಮ್ಗೆ ಹೇಳಿಕ್ಕೆ ಬರೋದಿಲ್ಲ. ಅಂಥ ವಿಚಿತ್ರವಾದ ಆನಂದವನ್ನು ಸ್ವಾನಂದ ಅನುಭವಿಸಿ ಅವರು ಹೇಳಿದರು. ಮುಂದೆ ಇವರು ಏನು ಹೇಳಿದ್ರು ಅಂತಂದರೆ, ಹೆಂಗೆ ನಾವು ಭಕ್ತಿ ಮಾಡಬೇಕು, ಯಾವ ರೀತಿ ಭಕ್ತಿ ಮಾಡಬೇಕು, ಗುರುವಿನಲ್ಲಿ ಭಕ್ತಿ ಹೆಂಗೆ ಮಾಡಬೇಕು ಮತ್ತು ನಮ್ಮ ದೇಶ ಕಾಯಕ ಇದರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನು ಹೇಗೆ ಹೇಳಿದ್ರು ಅಂದರೆ, ಇದೇ ನಮ್ಮ ವೃತ್ತಿ ಸದ್ಗುರು ಭಾವಭಕ್ತಿ, ಇದೇ ನಮ್ಮ ಮನೆಯ ಸದ್ಗುರು ಸ್ಮರಣೀಯ, ಇದೇ ನಮ್ಮ ವರ್ತನೆಯೇ ಸದ್ಗುರು ಪ್ರಾರ್ಥನೆಯು, ಇದೇ ನಮ್ಮ ಗ್ರಾಮ ಸದ್ಗುರು ದಿವ್ಯನಾಮ, ಇದೇ ನಮ್ಮ ಸ್ತೋಮ ಸದ್ಗುರು ಆತ್ಮಾರಾಮ, ಇದೇ ಬಂಧು ಬಳಗ ಸದ್ಗುರುವೇ ಎನ್ನೊಳಗೆ ಅನ್ನುವ ನುಡಿಯನ್ನು 27 ನುಡಿಗಳುಳ್ಳ ಪದ್ಯಗಳನ್ನು ಬರೆದ್ರು. ಅಂದ್ರೆ ಇಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಮಾನವ ಅಂದ್ರೆ ಒಂಟಿ ಜೀವ ಇರುವುದಿಲ್ಲ. ಇಲ್ಲಿ ಸಮಾಜನೂ ಬರುತ್ತೆ, ಬಂಧು ಬಳಗ, ತಂದೆ ತಾಯಿ ಎಲ್ಲರೂ ಬರ್ತಾರೆ. ಎಲ್ಲರೂ ಇವ್ರನ್ನ ನಾವು ಗೌರವದಿಂದ ಕಾಣಬೇಕು. ಎಲ್ಲರೊಳಗೂ ನಾವು ದೇವರ ರೂಪವನ್ನು ಕಂಡು ನಾವು ಈ ಸ್ವಾನಂದ ರೂಪದಿಂದ ಇದ್ದು ಎಲ್ಲರಲ್ಲಿ ನಾವು ಏನು ಅಂದ್ರೆ ಆಧಾರದಿಂದ ನೋಡಬೇಕು ಅನ್ನೋದನ್ನು ಈ ನುಡಿಯಲ್ಲಿ ಹೇಳಿದ್ದಾರೆ. ಇನ್ನು ಸತ್ಸಂಗ ಸಂಪದದೊಳಗೆ ನಾವು ನೋಡಿದಾಗ ಏನು ಅಂತ ಹೇಳ್ತದಂದ್ರೆ, ಸತ್ಸಂಗ ಮಾಡೋ ಮನವೇ ಚಿತ್ತುಕ ನೋಡಲಿಕ್ಕೆ ಅತಿ ಸೂಕ್ಷ್ಮ ಆನಂದ ಸೂಪತ, ಅತಿಶಯ ಆನಂದ ಸದ್ಗತಿ ಸುಮೋಕ್ಷದಾಯಕ ಹಿತದೋರಿ ಕೊಡುವ ಸದ್ಗುರುನಾಥ. ಸತ್ಸಂಗ ಯಾವುದು? ಸತ್ಸಂಗ ಅಂದರೆ ನಾವು ಕೇವಲ ನಮ್ಮದೇ ಒಂದು ನಾವು ಓದುವುದು ಬರೆಯುವುದು ಅಥವಾ ನಾವು ಆತ್ಮಾಲೋಕನ ಮಾಡ್ಕೊಳ್ಳೋದ್ರ ಜೊತೆ ನಮಗೆ ತಿಳಿದಂಥ ಜ್ಞಾನವನ್ನು 4 ಜನರಿಗೆ ಹಂಚಿ ಅಲ್ಲಿ ನಾವು 4 ಜನರನ್ನು ಕೂಡಿಸಿಕೊಂಡು ಒಳ್ಳೆಯ ಭಾವನೆಗಳನ್ನು ಬಿತ್ತುತ್ತೀವಲ್ಲ, ಅಲ್ಲಿ ಸತ್ಸಂಗ ಹುಡ್ತದೆ. ಅಂಥ ಸತ್ಸಂಗದೊಳಗೆ ನಾವು ಮಡದಿ ಮಕ್ಕಳನ್ನು ನಾವು ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ನಾವು ಯಾವ ವಿಷಯ ವಸ್ತುಕ್ಕೆ ನಾವು ವ್ಯಾಮೋಹವಾಗಿ ಅವ್ರಿಗೆ ನಾವು ಬಳಸ್ತೀವಿ ಮತ್ತು ಇಡ್ತೀವಿ, ರೊಕ್ಕ ಹಣ ಸಂಪತ್ತು ಅಂತೆಲ್ಲ ಇಡ್ತೀವಿ, ಆದರೆ ಅವು ಯಾವ ಶಾಶ್ವತ ಬರುವುದಿಲ್ಲ. ತೊಡಕಿ ಮಿಡಕಾಡಬೇಡ, ಹಡಿಕೆ ವಿಷಯಗಳು ಗಡಕವಾಗಿ ಕೆಡಕ ಬುದ್ಧಿಯಿಂದ ಕೇಳಿದನೆ ಬಡದ ಬವಣೆ ಬಟ್ಟು, ಮಡದಿ ಮಕ್ಕಳಿಗೆ ದುಡಿದು ತಂದು ಅಡಕಿದರೆ
ತಾವು ಕೊಡುವುದರೆ ಏನು ಒಡಲ ಹೊರೆಯಲಿಕ್ಕೆ ಒಡದ ಮಡಿಕೆಯಂತೆ ದಣಿಯಲ್ಲವೇ ಎಂದು ಹೇಳ್ತಾರೆ. ನಾವು ಇಷ್ಟೆಲ್ಲ ಸತಿ ಸುತ್ತ ಮಕ್ಕಳಿಗೆ ಎಲ್ಲ ಆಸ್ತಿ ಬೇಕು, ಸಂಪತ್ತು ಬೇಕು ಅಂತ ನಾವು ಭಾಳ ತಡ್ಕಾಡ್ತೀವಿ. ಆದ್ರೆ ನಮಗೆ ಬರೋದು ಯಾವ್ದು ಬರ್ತದೆ? ನಾವು ಬರುವಾಗೂ ಹೋಗುವಾಗ ಒಬ್ಬರೇ ಇರ್ತೀವಿ. ನಾವು ಮಾಡುವ ಸುಕರ್ಮ ನಮ್ಮ ಮುಕ್ತಿಗೆ ಒಯ್ತದೆ. ಅದಕ್ಕೆ ನೀ ಏನದಂದು ಇಷ್ಟೆಲ್ಲ ತುಡ್ಕ್ಯಾಡಿ ಹಿಡ್ಕ್ಯಾಡಿ ಎಲ್ಲರಿಗೂ ನೀನು ಇಷ್ಟೆಲ್ಲ ಸಂಭಾಳಿಸೋ ಮುಂದೆ ನೀ ಮೈಪತಿ ಅನ್ನೋ ವಸ್ತುವನ್ನು ನೀನು ನೆನಪು ಹಾರ್ತೀಯಲ್ಲ, ಹಂಗೆ ಮಾಡಬೇಡ ಅಂತ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅಂತಂದ್ರೆ, ರೈತರು ಮಾಡ್ತಕ್ಕಂಥ ಸುಗ್ಗಿ ಕಾಲ ಅದನ್ನ ಬಗ್ಗೆ ಹೇಳ್ತಾರೆ. ಸುಗ್ಗಿ ಸುಕಲಾಯಿತು ಜಗದೊಳಗೆ, ಅಗ್ಗಳಕ್ಕಾಯಿತು ಗುರುಬೇಳೆನಿಗೆ, ಭಕ್ತಿ ಭೂಮಿಯ ಕೈಗೊಟ್ಟಿತು ಪೂರ್ಣ, ತಪ್ಪೋಪದೇಶ ತಿಳಿಯಿತು ನಿಧಾನ, ಭಕ್ತರಿಗಿದು ಅರಿಯುವುದು ಅನುದಿನ, ಮುಕ್ತಿಯ ಫಲ ಮುನಿಜನ ಭರಣ ಅಂತ. ಈ ಕೃತಿಯಲ್ಲಿ ಏನ್ ಹೇಳ್ತಾರ ಅಂತಂದ್ರ, ರೈತರು ಮಾಡುವ ಸುದ್ದಿ ಆಧ್ಯಾತ್ಮಿಕ ಹೋಲಿಸಿದ್ದಾರೆ. ಹೆಂಗ ಅಂದ್ರ, ಭಕ್ತಿ ಎಂಬ ಭೂಮಿಯಲ್ಲಿ ತತ್ವ ಉಪದೇಶ ಬೀಜವನ್ನು ಬಿತ್ತಬೇಕಂತ ಹೇಳ್ತಾರೆ. ಕರುಣೆಯ ಮಳೆ ಬಿದ್ದಾಗ ಮಾತ್ರ ನಮ್ಗೆ ಏನಾಗ್ತದಂದ್ರ, ವಿಜ್ಞಾನ ಅನ್ನೋದು ಒಂದು ಒಳ್ಳೆ ಬೆಳೆ ಬರ್ತದ. ಇದರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ, ನಾವು ಭಗವಂತನನ್ನ ಅನುದಿನ ನಾವು ಸ್ಮರಣೆ ಮಾಡ್ತಾನೆ ಅಂತಂದ್ರ ಭವಬಂಧನದ ಪಾಠ ಕಲಿಯುತ್ತದೆ ಅಂತ ಹೇಳ್ತಾರೆ. ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಯಾವುದು ನಾವು ಈಗ ಅಡುಗೆ ಮಾಡ್ತೀವಿ ಮನೆಯಲ್ಲಿ, ಅಡುಗೆ ಮಾಡಿದಾಗ ಅದು ಯಾವ ರೀತಿ ಇರ್ತದೆ, ಅಡುಗೆ ಮಾಡಬೇಕಾದ್ರೆ ನಾವು ಮತ್ತೆ ಏನು ಮಾಡ್ತೀವಿ, ಒಲೆ ಒರೆಸ್ಕೋತೀವಿ, ಸ್ವಚ್ಛ ಮಾಡ್ಕೋತೀವಿ. ಅವಕ್ಕೆ ಮಾಡಬೇಕಾದಂಥ ಪಾಕಗಳನ್ನು ನಾವು ತಯಾರು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಅವಕ್ಕೆಲ್ಲ ಎಣ್ಣೆ ಎಲ್ಲ ತೊಗೋತೀವಿ, ಸಾಸಿವೆ ಜೀರಿಗೆ ಅಂತೆಲ್ಲ ತೊಗೋತೀವಿ. ಅದೇ ರೀತಿ ನಾವು ಯಾವ ರೀತಿ ನಾವು ಸ್ವಯಂ ಪಾಕ ನಾವು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಇದೇ ನೋಡಿರೋ ಸ್ವಯಂ ಪಾಕ ಸದಮಲಾನಂದ ಸುಖ, ಶುದ್ಧ ಮಾಡಿ ಹೃದಯ ಸ್ಥಳ ಇದು ಏಕಾಗ್ರತ ನಿರ್ಮಲ. ಏನು ಹೇಳ್ಕತ್ತಾರೆ ಅಂದ್ರೆ, ನಾವು ಎಲ್ಲಿ ನಾವು ಅಡುಗೆ ಮಾಡಬೇಕು ಅಂತಂದ್ರೆ ನಮ್ಮ ದೇಹವೆಂಬ ಒಲೆಯೊಳಗೆ ನಾವು ಸ್ವಯಂ ಪಾಕ ಮಾಡ್ಕೋಬೇಕು. ಎಂಥ ಸ್ವಯಂ ಪಾಕ? ಶುದ್ಧ ಜ್ಞಾನದ ಸ್ವಯಂ ಪಾಕ ಮಾಡ್ಕೋಬೇಕು. ಆ ಶುದ್ಧ ಜ್ಞಾನದ ಸ್ವಯಂ ಪಾಕ ಹೆಂಗಾಗಬೇಕು ಅಂದ್ರೆ, ಮೊದಲು ಹೃದಯ ಎಂಬ ಸ್ಥಳ ಶುದ್ಧ ಮಾಡ್ರಿ. ಅಂದ್ರೆ ಒಲಿ ನಾವು ಅಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಏನು ಸ್ವಚ್ಛ ಮಾಡ್ಕೋತೀರ, ಹಂಗೆ ಹೃದಯ ಸ್ಥಳ ಅನ್ನೋದನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ, ಏಕಾಗ್ರ ನಿರ್ಮಲ ಸಾಧನಗೊಂಡು ಮನಕುಲ ಶಿಶಿ ಹೃದಯ ಸುಶೀಲ, ಭಕ್ತಿ ವೈರಾಗ್ಯ ಒಲಿಗೂಡಿ ನಿತ್ಯ ಜ್ಞಾನಾಗ್ನಿ ಒಡೆಗೂಡಿ. ಎಂಥ ಒಲಿ ಹೂಡ್ಬೇಕು ನಾವು ಒಲಿ ಅಂತಂದ್ರೆ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋ ಒಂದು ಒಲಿ ಹೂಡಬೇಕು ಅಂತ ಹೇಳ್ತಾರೆ. ಆ ಒಲಿಯೊಳಗೆ ನಾವು ಏನು ಮಾಡಬೇಕು? ನಿತ್ಯ ಜ್ಞಾನಾಗ್ನಿ ಒಡಗೂಡಿ ತತ್ವ ಪಂಚಪಾತ್ರೆಯ ಮಾಡಿ. ತತ್ವ ಪಂಚಪಾತ್ರೆಯ ಮಾಡಿ ಅಂತಂದ್ರೆ, ಈ ಪಂಚಭೂತಗಳಿಂದ ಪಂಚ ತನ್ಮಾತ್ರೆಗಳಿಂದ ಆದಂಥ ಈ ಶರೀರಕ್ಕೆ ತತ್ವ ಪಂಚಪಾತ್ರೆಯ ಮಾಡಿ ತತ್ವ ಸಂಕಲ್ಪ ಇದೆ ನೋಡಿ. ಸಕಲ ಸಾಮಗ್ರಿಯ ಸಂಚಿತ ಕರ್ಮ ಪಕ್ವವಾಯಿತು. ಈ ದೇಹ ಹೋದ್ರು ಆತ್ಮಶಾಶ್ವತ ಇರ್ತದೆ. ನಮ್ಮ ಸಂಚಿತ ಕರ್ಮಗಳು ಎಲ್ಲ ಕಳೆದು ಹೋತಂದ್ರೆ ನಮ್ಮ ಜೀವನ ಪಕ್ವ ಆಗಲಿಕ್ಕೆ ಏನು ಅಂತಂದ್ರೆ, ಈ ಒಲಿಯೊಳಗೆ ನಾವು ಬೇಯಿಸಬೇಕು. ಎಂಥದ್ದು ಶುದ್ಧ ಜ್ಞಾನ ಬರಬೇಕಾದ್ರೆ ನಾವು ಯಾವಾಗಲೂ ಚಿಂತನ ಮಂಥನ ಮಾಡ್ತಾ ಇರಬೇಕು ಅನ್ನೋದು ಈ ಸಾಹಿತ್ಯದೊಳಗೆ ಹೇಳ್ಯಾರ. ಇನ್ನು ಇನ್ನೊಂದು ಸಾಹಿತ್ಯ ಯಾವುದದ? ಕಂಡೆ ನಾನೊಂದು ಕೌತುಕ, ಆಯಿ ಅಜ್ಜನ ನುಂಗಿದು ಕಂಡೆ, ನಾಯಿ ಲಜ್ಜೆಯ ಹಿಡಿದು ಕಂಡೆ, ತಾಯಿ ಹೆಜ್ಜೆಯ ನಿಕ್ಕುತ ಜಗದೊಳು ರಾಜ್ಯ ಪ್ರದಕ್ಷಿಣೆಯ ಮಾಡುದು ಕಂಡೆ. ಅಂದ್ರೆ ಈ ಮನುಷ್ಯನಿಗೆ ಏನು ಮಾಡ್ಯಾರ ಅಂತಂದಾಗ, ಒಂದು ಪ್ರಾಣಿಯ ಬಗ್ಗೆ ಹೋಲ್ಸ್ಯಾರ. ಎಂಥದ್ದು ಹೋಲಿಸಿದ್ದಾರೆ ಅಂತಂದ್ರೆ, ಆಯಿ ಅಜ್ಜನ ನುಂಗಿದು ಕಂಡೆ. ಆಯಿ ಅಜ್ಜನ ನುಂಗಿದು ಕಂಡೆ ಅಂತಂದಾಗ, ಮನಸ್ಸು ಅನ್ನೋದು ನಮ್ಗೆ ಮಾಯಾ ಏನದಂತಂದ್ರೆ, ಭಗವಂತನನ್ನು ನಮ್ಗೆ ಸ್ಮರಿಸಿಬಿಡ್ತದ. ಅಂಥ ಮಾಯಾ ನಮ್ಮನ್ನು ನುಂಗಿಬಿಟ್ಟದ. ಯಾವುದು ಅಂದ್ರೆ, ನಾಯಿ ಲಜ್ಜೆಯ ಹಿಡಿದು ಕಂಡೆ. ಅಂದ್ರೆ ನಾಯಿಯನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ, ಸಂಸಾರ ವ್ಯಾಮೋಹದೊಳಗೆ ಯಾವ ರೀತಿ ನಾಯಿ ಜೊಲ್ಲು ಸುರಿಸ್ತಾ ಹೋಗ್ತದಲ್ಲ, ಆ ರೀತಿ ನಾವು ಸಂಸಾರದೊಳಗೆ ವಿಷಯಾಸಕ್ತರಾಗಿ ಅದಕ್ಕೆ ಭಾಳ ವ್ಯಾಮೋಹಗೊಳ್ತೀವಿ ಅನ್ನೋದಕ್ಕೆ ನಾಯಿಗೆ ಹೋಲಿಸಿದ್ದಾರೆ. ಇನ್ನು ನರಿಯ ರಾಜ್ಯವನ್ನು ಆಳುವುದು ಕಂಡೆ ಅಂತ ಹೇಳಿದ್ದಾರೆ. ನರಿ ಎದಕ್ಕೆ ಹೇಳ್ತಾರೆ? ಕಪಟ ಬುದ್ಧಿಗೆ ನರಿಯನ್ನು ಹೋಲಿಸ್ತಾರೆ. ಅದು ಯಾವ ಕಾಣ್ತೀವಿ ಅಂತಂದಾಗ, ನರಿಯ ರಾಜ್ಯವನ್ನು ಆಳುವುದು ಕಂಡೆ ಅಂದ್ರೆ, ನಾವು ಸುಳ್ಳಾದ ಮನೆಯಲ್ಲಿ ಮುಳುಗಿ ಏನು ಮಾಡ್ತೀವಿ, ಕೆಲವೊಂದು ಕುಟುಂಬಕ್ಕೆ ಬೇಕು ಅನ್ನೋದು, ಕೆಲವೊಂದು ಗಳಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಅಪಚಾರ ಮಾಡೋದು, ಇವೆಲ್ಲ ಮಾಡ್ತಿರ್ತದೆ. ಅಂಥದ್ದು ನೀವು ನರಿಯ ರಾಜ್ಯವನ್ನು ಆಳೋದು ಕಂಡೆ ಅಂತ ಅದು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನದಂದ್ರೆ, ಇಲಿಯ ಯುಕ್ತಿಯ ದೋರುದು ಕಂಡೆ. ಇಲಿಯು ಯುಕ್ತಿಗೆ ಒಂದು ಏನದಂದ್ರೆ ತೋರಿಕೆ ಹೇಳ್ತಾರೆ, ಸಂಕೇತ. ಆದರೆ ಇಲಿಯ ಯುಕ್ತಿಯ ದೋರುದು ಕಂಡೆ ಎಲ್ಲಿ ಇರಬೇಕು? ವಿಷಯ ವ್ಯಾಮೋಹಕ್ಕೆ ಇರಬಾರ್ದು. ಭಗವಂತನನ್ನು ಕಾಣಲಿಕ್ಕೆ ಎಲ್ಲಿರಬೇಕು? ಜ್ಞಾನದ ಯುಕ್ತಿಯನ್ನು ಬೆಳೆಸಲಿಕ್ಕೆ ನಾವು ಚಿಂತನ ಮಂಥನ ಮಾಡಬೇಕು ಅಂತ ಹೇಳ್ತಾರೆ.
ಇನ್ನೊಂದು ಮುಂದೆ ಹೇಳಬೇಕು ಅಂತಂದ್ರೆ